ದಯವಿಟ್ಟು ಎಲ್ಲ ನಮ್ಮ ಕುಟುಂಬದ ಈ ಒಂದು ಅರ್ಚಕ ದುಃಖದ ಸಮಯದಲ್ಲಿ ನಾವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಬಹುಶಃ ನಾನು ಒಬ್ಬರಿಗೆ ಅಮ್ಮ ಅಲ್ಲ, ನಮಗೆಲ್ಲರೂ ಅಮ್ಮ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಕಳೆದ 2 ದಿನಗಳ ಕಾಲ ಮಧ್ಯರಾತ್ರಿ ಬೆಳಗಿನ ಜಾವದಲ್ಲೂ ನಿದ್ದೆಯನ್ನು ಮಾಡದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಂಥದ್ದಲ್ಲ, ನಮ್ಮ ಕುಟುಂಬದ ನಮ್ಮ ತಾಯಿಯನ್ನ ಕಳೆದುಕೊಂಡಿದ್ದೇವೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿ ಆ ತಾಯಿಗೆ ಸ್ಥಾನ ಏನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೆ ಮನವಿ, ಈಗ ಶಾಸ್ತ್ರೋಕ್ತವಾಗಿ ಯಾವೊಂದು ಕೊನೆಯ ಹಂತದ ವಿಧಿವಿಧಾನಗಳನ್ನು ಮಾಡಬೇಕಾಗಿದೆ. ಕುಟುಂಬದ ಸದಸ್ಯರುಗಳು ಆ ಒಂದು ಕಾರ್ಯವನ್ನು ಮಾಡಿದ ನಂತರ ನಿಮ್ಮೆಲ್ಲರಿಗೆ ಶಾಂತ ರೀತಿಯಿಂದ ಇಲ್ಲಿ ಅವರ ದರ್ಶನ ಪಡಲಿಕ್ಕೆ ಅವಕಾಶ ಕೊಡ್ತೀವಿ. ಅದರ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಎಲ್ಲರೂ ಹಲವಾರು ಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಮಂತ್ರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಭಾಗವಹಿಸಿ ಹಲವಾರು ಶಾಸಕ ಮಿತ್ರರು, ಹಲವಾರು ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ವಿಶೇಷವಾಗಿ ಅವರು ಸಹ ಅವರ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ನನ್ನ ತಾಯಿ ಮುಕ್ತಿಯನ್ನು ಪಡೆಯತಕ್ಕಂಥ ಒಂದು ಆತ್ಮ ಶಾಂತಿಯನ್ನು ಪಡೆಯತಕ್ಕಂಥದಕ್ಕೆ ಎಲ್ಲರ ಆಶೀರ್ವಾದ ಏನಿದೆ. ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನನ್ನ ಗೌರವಪೂರ್ವಕ ವಂದನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಎಲ್ಲರಿಗೂ ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ.